ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲೀಫರ್ ಶಂಕರ್. ಇವತ್ತು ಒಂದು 700 ಗ್ರಾಮಷ್ಟು ಚಿಕನ್ ತಗೊಂಡಿದ್ದೀನಿ. ಇದನ್ನು ಪಾಪ್ಕಾರ್ನ್ ಯಾವ ಥರ ಮಾಡೋದು ಅಂತ, ಚಿಕನ್ ಪಾಪ್ಕಾರ್ನ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ಸಿಂಪಲಾಗಿ ತೋರಿಸ್ತೀನಿ. ನೋಡಿ, ಈ ಥರ ಬೋನ್ಲೆಸ್ ತಗೊಂಡು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ಕ್ಯೂಬ್ಸ್ ಟೈಪಲ್ಲಿ. ಮತ್ತು ಗರಂ ಮಸಾಲ ಬೇಕಾಗುತ್ತೆ, ಸ್ವಲ್ಪ ಉಪ್ಪು ಬೇಕಾಗುತ್ತೆ, 2 ಮೊಟ್ಟೆ ಹೊಡ್ಕೋಬೇಕಾಗುತ್ತೆ, ಮತ್ತು ಫ್ರೈಡ್ ಚಿಕನ್ ಮಿಕ್ಸ್ ಬರುತ್ತೆ, ಅದನ್ನು ತಗೊಳ್ಳಿ. ಇಲ್ಲಾಂದರೆ ಬ್ರೆಡ್ ಕ್ರಮ್ಸ್ ಬರುತ್ತೆ, ಅದನ್ನಾರ ತಗೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ನೆಕ್ಸ್ಟ್ ಜೋಳದ ಚಿಪ್ಸ್ದು ಫ್ರೈಡ್ ಚಿಕನ್ದು ಬರುತ್ತೆ, ಅವು 2 ತಗೊಳ್ಳಿ. ಮತ್ತು ಅಚ್ಚ ಖಾರದ ಪುಡಿ, ಮತ್ತು ಸ್ವಲ್ಪ ವೆನಿಗರು, ಮೇನ್ಲಿ ಇಂಪಾರ್ಟೆಂಟ್ ಕಾರ್ನ್ಫ್ಲವರು. ಇಷ್ಟೇ ಬೇಕಾಗಿರೋದು. ಇಷ್ಟಲ್ಲೇ ಹೇಗೆ ಚಿಕನ್ ಪಾಪ್ಕಾರ್ನ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಒಂದು ಸ್ಟೆಪ್ಪು. ಇನ್ನೊಂದು ಸ್ಟೆಪ್ಪಲ್ಲಿ ಸುಮಾರು ಬರ್ತವೆ. ಬಲ್ಲಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೊದಲು ಚಿಕನ್ಗೆ ನಾನು ಅಚ್ಚ ಖಾರ ಪುಡಿ ತಗೋತಾಯಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ತಗೋತೀನಿ. ಅಚ್ಚ ಖಾರ ಪುಡಿ 2 ಸ್ಪೂನ್ ತಗೊಂಡೆ, ಗರಂ ಮಸಾಲ 1 ಸ್ಪೂನ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ಮತ್ತು ಒಂದು ಅರ್ಧ ಮುಚ್ಚಳ ವೆನಿಗರ್ ಹಾಕೋಬೇಕು. ನೋಡಿ, ಅರ್ಧ ಮುಚ್ಚಳ ವೆನಿಗರ್ ಹಾಕೋತಾಯಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾಯಿದ್ದೀನಿ. ಇದೇ ಥರ ಒಂದು ಸತಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ನೋಡಿ, ಜೋಳದ ಚಿಪ್ಸ್ದು ಪಾಪ್ಕಾರ್ನ್ ಮಸಾಲ ಅಂತಲೇ ಬರುತ್ತೆ, ಅದು ಈ ಥರ ಇರುತ್ತೆ. ನಿಮಗೆ ಜೋಳದ ಚಿಪ್ಸ್ ಸಿಗಲಿಲ್ಲ ಅಂದರೆ ಮಾಮೂಲಿ ಸ್ವಲ್ಪ ಚಿಕನ್ ಮಸಾಲನ ಹಾಕೊಳ್ಳಿ, ಸಾಕಾಗುತ್ತೆ. ಮತ್ತು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ತುಪ್ಪ 20 ರೂಪಾಯಿ ಪ್ಯಾಕೆಟ್ ತಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ. ಅಂದರೆ 1.5ರಿಂದ 2 ಸ್ಪೂನಷ್ಟು ತುಪ್ಪ ಹಾಕೋತಾಯಿದ್ದೀನಿ. ಮತ್ತು ಫ್ರೈಡ್ ಮಸಾಲ ಸ್ವಲ್ಪ ತಗೋತಿದ್ದೀನಿ ಇವಾಗ, ಆಮೇಲೆ ಇನ್ನೊಂದು ಸ್ವಲ್ಪ ತಗೋತೀನಿ. ಮತ್ತು ಕಾರ್ನ್ಫ್ಲವರು ಒಂದು 2 ಸ್ಪೂನಷ್ಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಾದಮೇಲೆ ಮಿನಿಮಮ್ 1.5ರಿಂದ 2 ಗಂಟೆ ಟೈಮ್ ಬಿಡಬೇಕಾಗುತ್ತೆ. ಹಿಂಗೆ ಬಿಟ್ಟರೆ ಮ್ಯಾಗ್ನೆಟ್ ನೀಟಾಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟು ಮೊಟ್ಟೆನ ಇತ್ತಲ್ಲ, ಮೊಟ್ಟೆಗೆ ಸ್ವಲ್ಪ ಚಿಕನ್ನ ಈ ಥರ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಎಲ್ಲನೂ ಒಂದೇ ಸತಿ ಮಿಕ್ಸ್ ಮಾಡ್ಕೊತೀನಿ, ಒಂದೊಂದೇ ಮಿಕ್ಸ್ ಮಾಡ್ಕೊಳ್ಳಲ್ಲ ನಾನು. ನೀವು ಹೆಂಗೆ ಮಾಡ್ಕೊಂಡ್ರೂ ಆಗುತ್ತೆ, ನಿಮ್ಗೆ ಅನುಕೂಲ ಹೆಂಗಿರುತ್ತೆ ಆ ಥರ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟು ಒಂದೊಂದೇ ಪೀಸ ಹಾಕೊಳ್ಳೋಣ ಇದರೊಳಗೆ. ನೋಡಿ, ಈ ಥರ ಸ್ವಲ್ಪ ದೂರಕ್ಕೆ ಒಂದೊಂದೇ ಪೀಸ ಚಿಕನ್ ಹಾಕೊಳ್ಳೋಣ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೊಟ್ಟೆ ಹೆಚ್ಕೊಂಡು ಹಿಂಗೆ ಒಂದು 5-6 ಪೀಸ್ ಹಿಂಗೆ ಹಾಕೊಂಡು ಈ ಸೈಡಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾರಿದ್ದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬಿಡೋದು ಅಷ್ಟೇ. ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಇವಾಗ ಎಲ್ಲನೂ ಬಿಟ್ಟಿದ್ದೀನಿ. ಬಿಟ್ಟಿದ ತಕ್ಷಣವೇ ಕಲ್ಸೋಕ್ಕೋಗ್ಬೇಡಿ. ಬುಟ್ಟಿ ಕಮ್ಮಿ ಅಂದರೆ ಒಂದು 40 ಸೆಕೆಂಡ್ 50 ಸೆಕೆಂಡ್ ಆಗಬೇಕು, ಆವಾಗ ನೀವು ಎತ್ಕೊಳ್ಳಿ. ಅದನ್ನು ತೋರಿಸ್ತೀನಿ ಬೇಕಾದ್ರೆ. ನೋಡಿ, ಒಂದು 40 ಸೆಕೆಂಡ್ ಆಗಿದೆ. 40 ಸೆಕೆಂಡು ಅಥವಾ 1 ನಿಮಿಷನೇ ಬಿಟ್ಟಾದ್ಮೇಲೆ ಈ ಥರ ಎತ್ಕೊಂಡ್ರೆ ನಿಮಗೆ ಕೋಲ್ಡಿಂಗು ನೀಟಾಗಿ ಇರುತ್ತೆ. ಅಲ್ದ ಬಿಟ್ಟಿದ ತಕ್ಷಣ ಇಟ್ಕೊಂಡ್ರೆ ಕೋಲ್ಡಿಂಗ್ ಎಲ್ಲ ಓಪನ್ ಆಗುತ್ತೆ, ನಿಮಗೆ ಸರಿ ಬರಲ್ಲ. ಈಗ ನಾನು 1 ನಿಮಿಷ ಬಿಟ್ಟು ಹಿಂಗೆ ಎತ್ತಿದ್ದೀನಿ. ಎಷ್ಟು ಅದ್ಭುತವಾಗಿ ಚಿಕನ್ ಪಾಪ್ಕಾರ್ನ್ ರೆಡಿ ಆಯ್ತೈತೆ ಅಂತ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಂದರೆ ಮೇಲ್ಗಡೆ ಇದೈತಲ್ಲ, ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೆ ಬೇಯಿಸ್ಕೊಳ್ಳಿ.
ನೋಡಿದ್ರಲ್ಲ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು. ಮತ್ತು ಸ್ಟವ್ ಫ್ಲೇಮ್ ಕಮ್ಮಿ ಮಾಡಿ. ನೆಕ್ಸ್ಟ್ ಇನ್ನೂ ಸಿಕ್ಕಿದೆ ಅದನ್ನು ಇದೇ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಅದ್ಭುತ ಆಗೈತೆ. ಫೈನಲಾಗಿ ತೋರಿಸ್ತೀನಿ ನೋಡಿ. ಫೈನಲಾಗಿ ಈ ಥರ ಬಂದಿದೆ. ನೀವು KFCಲಿ ಎಲ್ಲರ ತಿನ್ನಿ ಇದೇ ಥರ ಪಾಪ್ಕಾರ್ನ್ ಬರೋದು. ಅದು ಬೇರೆ ಮಸಾಲೆ ಹಾಕ್ತಾರೆ, ನಾನು ಸ್ವಲ್ಪ ಬೇರೆ ಮಸಾಲೆ ಹಾಕಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಅದ್ಭುತ ಆಗೈತೆ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.